ನೋಡಿ ನೋಡಿ ಎಷ್ಟೋ ದಿನದ ಮೇಲೆ ನಮ್ಮನೆ ಕಡೆ ಬರ್ತೀರಾ. ನಂಗಂತೂ ಬಹಳ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ. ಇಲ್ಲೇ ಕುತ್ಕೊಂಡಿರಿ, ನನ್ನ ಸೊಸೆ ಪಿಂಕಿ ಕಾಪಿ ಏನಾದ್ರೂ ಮಾಡ್ಕೊಂಬಂದು ಕೊಡ್ತಾಳೆ. ಪಿಂಕಿ ಹೋಗಮ್ಮ, ಇವ್ರುಗಳು ನಮ್ ದೂರದ ನೆಂಟ್ರು. ಹೋಗೊಂದ್ ಲೋಟ ಕಾಪಿ ಎಂತಾರು ನೆಂಚಕ್ ತಗೋಬರಮ್ಮ. ತಿನ್ನಕ್ಕೇನಾದ್ರೂ ಮಾಡ್ಕೊಡ್ಬೇಕಾ? ಏನ್ ಮಾಡ್ಕೊಡ್ಲಿ? ಮನೇಲಿ ತಿನ್ನಕ್ಕೆ ಏನು ವಸ್ತು ಇಲ್ಲ, ಏನ್ ಕೊಡ್ಬೋದು ಇವ್ರುಗಳಿಗೆ? ಹೇಗೂ ಅತ್ತೆ ದೂರದ ನೆಂಟ್ರು ಅಂತ ಹೇಳ್ತಿದ್ದಾರೆ. ಮನೇಲಿ ಒಂದು ಪ್ಯಾಕೆಟ್ ಹಳೇ ಬ್ರೆಡ್ ಉಳ್ದಿತ್ತು, ಅದನ್ನ ನಾಯಿಗೂ ಹಾಕಕ್ ಲಾಯಕ್ಕಿಲ್ಲ. ಒಂದ್ ಕೆಲಸ ಮಾಡ್ತೀನಿ, ಅದೇ ಬ್ರೆಡ್ ನ ಒಂಚೂರು ಬೋಂಡದ ಹಿಟ್ಟೊಳಗಡೆ ಅದ್ದಿ ಎಣ್ಣೆಗೆ ಹಾಕಿ ಬ್ರೆಡ್ ಬೋಂಡ ಮಾಡ್ಕೊಡ್ಬಿಡ್ತೀನಿ ಇವರಿಗೆ. ಹೇಗೂ ಹತ್ರದ ನೆಂಟ್ರಲ್ವಾ, ಹಳೇ ಬ್ರೆಡ್ಡಿನ ಬೋಂಡ ನಡೆಯುತ್ತೆ. ಸರಿ ಅತ್ತೆ, ಇವಾಗ್ಲೇ ಮಾಡ್ಕೊಂಡ್ ಬರ್ತೀನಿ. ಅಮ್ಮ ನೆಂಟ್ರು ಬಂದಿಯಾರಲ್ವಾ, ಬೇಕರಿಯಿಂದ ಏನಾದ್ರೂ ತಿಂಡಿ ತರ್ಸೆ ಅಮ್ಮ. ಚುಪ್ಪಿ ಪಾಪು ಸುಮ್ಮನಿರು, ಇವರು ದೂರದ ನೆಂಟ್ರು, ಬೇಕರಿಯಿಂದ ತಿಂಡಿ ತರದೇನ್ ಬೇಡ. ಏನಾದ್ರೂ ಪಿಂಕಿ ಆಂಟಿ ಮನೇಲೇ ಇರೋದೇನಾದ್ರೂ ತಿಂಡಿ ಕೊಡ್ತಾರೆ, ನೀ ಸುಮ್ಮನೆ ನಿಂತ್ಕೋ. ಅಮ್ಮ ಯಾರೇ ನೆಂಟ್ರು ಬಂದ್ರು ಬೇಕರಿಯಿಂದ ಪಪ್ಸು ಚಿಪ್ಸು ಆಮೇಲೆ ಸಮೋಸ ಎಲ್ಲ ತರ್ಸ್ಕೊಡ್ತೀಯಾ? ಇವಾಗ್ಲೂ ಕೊಡೆ ಅಮ್ಮ, ದುಡ್ಡು ತಗೊಂಡ್ಬರ್ತೀನಿ, ನಾವು ಕೂಡ ಒಂದೊಂದು ಸಮೋಸ ತಿನ್ಬೋದು. ಅತ್ತೆ ನೆಂಟ್ರಿಗೆ ಬ್ರೆಡ್ ಬೋಂಡ ಮಾಡ್ಕೊಡ್ತೀನಿ. ಆಯ್ತು, ಹಂಗೆ ಮಾಡಮ್ಮ ಪಿಂಕಿ. ಒಳ್ಳೆ ಸ್ಟ್ರಾಂಗ್ ಕಾಪಿ ಆಮೇಲೆ ಬ್ರೆಡ್ ಬೋಂಡ ಮಾಡ್ಕೊಡಿ ಇವರಿಬ್ಬರಿಗೆ. ಸರಿ ಅತ್ತೆ ಆಯ್ತು. ಹಂಗಂತ ಆಂಟಿ ಅಂಕಲ್ ನಿಮ್ಮಿಬ್ರು ತಲೆ ಯಾಕೆ ಬಾಂಡ್ಲಿ ಆಗ್ಬಿಟ್ಟಿದೆ? ನಿಮ್ ತಲೆ ಒಳ್ಳೆ ಮೊಟ್ಟೆ ತರ ಇದೆ, ಕೊಡಿ ಒಡೆದ್ಬಿಟ್ಟು ಆಮ್ಲೆಟ್ ಮಾಡ್ಕೊಟ್ಬಿಡ್ತೀನಿ. ಅದನ್ನೇ ತಿನ್ಬೋದು ಸ್ನಾಕ್ಸ್ ತರ. ಈ ಹುಡುಗಿ ಹಾಗೆಲ್ಲ ಅನ್ಬಾರ್ದು, ನಾವಿಬ್ರು ತಲೆ ಕೂದಲನ್ನ ತಿರುಪತಿಲಿ ಬೋಳಿಸ್ಕೊ ಬಂದಿರೋದು. ಬೇಜಾರ್ ಮಾಡ್ಕೋಬೇಡಿ, ನಮ್ಮನೆ ಮಗ ಒಂಚೂರು ತರ್ಲೆ, ಹಾಗಾಗಿ ತರ್ಲೆ ತರ್ಲೆ ತರ ಮಾತಾಡ್ತಾಳೆ. ಆಯ್ತಾ? ತಂದ್ರೆ ಇಲ್ಲ ಸುಬ್ಬಕ್ಕ, ಮಕ್ಕಳಂದ್ರೆ ಹಂಗೆ ತಮಾಷೆ ಮಾಡ್ತಾವಲ್ಲ, ಬಿಡಿ ಇರ್ಲಿ. ಲೋ ಚಿಕ್ಕು, ಪಿಂಕಿ ಆಂಟಿ ಬ್ರೆಡ್ ಬೋಂಡ ಮಾಡ್ತೀಯಾರೆ, ಬಾರೋ ಹೋಗ್ ತಿನ್ನೋಣ. ಸರಿ ಆಯ್ತು, ನಡಿಯೇ ತುಪ್ಪಿ ಅಕ್ಕ, ಬ್ರೆಡ್ ಬೋಂಡ ತಿನ್ಬಿಡೋಣ. ಪಿಂಕಿ ಆಂಟಿ ಬ್ರೆಡ್ ಬೋಂಡ ರೆಡಿನಾ? ಹಾ ಚುಪ್ಪಿ, ನೋಡಿಲಿ ಬ್ರೆಡ್ ಬೋಂಡ ರೆಡಿ ಇದೆ, ಇವಾಗ್ಲೇ ತಗೊಂಡೋಗಿ ನೆಂಟ್ರಿಗೆ ಕೊಡ್ತೀನಿ. ಅಮ್ಮ ಅಮ್ಮ ನಮಿಗೂ ಬ್ರೆಡ್ ಬೋಂಡ ಕೊಡೆ ಅಮ್ಮ. ಚಿಕ್ಕ ಪಾಪು, ಇದು ನಾನು ನೆಂಟ್ರಿಗೋಸ್ಕರ ಮಾಡಿರೋದು, ನಿಮ್ಗೋಸ್ಕರ ಸಂಜೆ ಫ್ರೆಶ್ ಬ್ರೆಡ್ ತರಿಸಿ ಅದ್ರಲ್ಲಿ ಮಾಡ್ಕೊಡ್ತೀನಿ. ಆಯ್ತಾ? ಇವಾಗ ಸದ್ಯಕ್ಕೆ 4 ಬ್ರೆಡ್ ಬೋಂಡ ಮಾಡಿದೀನಿ, ಇದನ್ನ ನೆಂಟ್ರಿಗೆ ಕೊಟ್ಟು ಬರ್ತೀನಿ. ಹೌದು ಆಂಟಿ, ನಮಗೆ ಸಂಜೆ ಮಾಡ್ಕೊಡ್ತೀರಾ? ಹೌದು, ಸ್ವಲ್ಪನೇ ಸ್ವಲ್ಪ ಬ್ರೆಡ್ ಪೀಸ್ ಇತ್ತಾ, ಹಾಗಾಗಿ 4 ಮಾಡಿದೀನಿ ನೆಂಟ್ರಿಗೋಸ್ಕರ, ತಗೊಂಡ್ ತಿನ್ಬೇಡಿ. ಸರಿ ಆಂಟಿ ಆಯ್ತು. ಆಂಟಿ ನೀವು ಬ್ರೆಡ್ ಬೋಂಡ ಕೊಡಕ್ಕಿಂತ ಮುಂಚೆ ಒಂದೊಂದು ಲೋಟ ಕಾಫಿ ಕೊಡ್ಬೇಕು, ಆಮೇಲೆ ಕಾಫಿ ಖಾಲಿ ಆದ್ಮೇಲೆ ಬ್ರೆಡ್ ಬೋಂಡ ಚೆನ್ನಾಗಿರುತ್ತೆ ಆಂಟಿ ತಿನ್ನಕ್ಕೆ. ಓ ಹೌದಲ್ವಾ, ಸರಿ ಆಯ್ತು, ಇವಾಗ್ಲೇ ಅವರಿಬ್ಬರಿಗೂ ಹೋಗಿ ಕಾಫಿ ಕೊಡ್ತೀನಿ. ಕಾಫಿ ಎಲ್ಲ ಕುಡ್ದಾದ್ಮೇಲೆ ಬ್ರೆಡ್ ಬೋಂಡ ಕೊಡ್ತೀನಿ. ಓ ನಾನೇನು ಕಾಫಿನೇ ಮಾಡಿಲ್ಲ, ಹೋಗಿ ಕಾಫಿ ರೆಡಿ ಮಾಡ್ಕೊಂಡೋಗಿ ತಗೊಂಡೋಗಿ ಕೊಡ್ತೀನಿ. ಲೋ ಚಿಕ್ಕು, ಏನು ಮಾಡೋದಿವಾಗ? ನನಗ್ ಬ್ರೆಡ್ ಬೋಂಡ ತಿನ್ಬೇಕು ಅಂತ ಆಸೆ ಆಗ್ತಿದೆ, ಆದ್ರೆ ಪಿಂಕಿ ಆಂಟಿ 4 ಬ್ರೆಡ್ ಬೋಂಡ ಮಾಡಿದ್ದಾರೆ. ತುಪ್ಪಿ ಅಕ್ಕ, ನನಗೂ ಬ್ರೆಡ್ ಬೋಂಡ ತಿನ್ಬೇಕು ಅನ್ನಿಸ್ತಿದೆ, ಏನ್ ಮಾಡೋದೆ? ಹೊಟ್ಟೆ ಹಚ್ಚೀತಿದೆ, ಏನಾದ್ರೂ ಐಡಿಯಾ ಕೊಡೆ ತುಪ್ಪಿ ಅಕ್ಕ. ಏನ್ ಮಾಡ್ಬೋದು? ಬ್ರೆಡ್ ಬೋಂಡನ ನಾವು ತಿಂದ್ರೆ ನೆಂಟ್ರಿಗೆ ಏನ್ ಕೊಡ್ಬೋದು? ಹಾ ಸಿಕ್ತು ಒಂದ್ ಐಡಿಯಾ. ಅಜ್ಜಿ ಹೇಳ್ತಿರ್ಲಿಲ್ವಾ, ಇವರು ಯಾವ್ದೋ ದೂರದ ನೆಂಟ್ರು ಅಂತ, ದೂರದ ನೆಂಟಿಗೆ ಬ್ರೆಡ್ ಬೋಂಡನೇ ಯಾಕೆ ಕೊಡ್ಬೇಕು? ಯಾವ್ದ್ರ ಬೋಂಡ ಕೊಟ್ರು ಆಗತ್ತೆ. ಬಾ, ನನ್ನ ಹತ್ರ ಒಂದ್ ಐಡಿಯಾ ಇದೆ, ಅಡ್ಗೆ ಮನೆಗೆ ಹೋಗಿ ಇವಾಗ್ಲೇ ಡಿಫ್ರೆಂಟ್ ಬೋಂಡ ರೆಡಿ ಮಾಡೋಣ. ನಡಿ ತುಪ್ಪಿ ಅಕ್ಕ. ತುಪ್ಪಿ ಅಕ್ಕ, ಈ ಪಾತ್ರೆ ತೊಳೆಯೋ ಬ್ರಷ್ ಅಲ್ಲಿ ಏನೇ ಮಾಡ್ತೀಯಾ? ಚಿಕ್ಕು, ಈ ಪಾತ್ರೆ ತೊಳೆಯೋ ಬ್ರಷ್ ಅನ್ನ ಸೈಡಿಂದ 2 ಭಾಗ ಕಟ್ ಮಾಡಿದ್ರೆ ಸೇಮ್ ಟು ಸೇಮ್ ಬ್ರೆಡ್ ಸ್ಲೈಸ್ ತರನೇ ಕಾಣುತ್ತೆ. ಇರು ಕಟ್ ಮಾಡಿ ತೋರಿಸ್ತೀನಿ. ನೋಡು ಚಿಕ್ಕು, ಇಲ್ಲಿ ಸೇಮ್ ಟು ಸೇಮ್ ಬ್ರೆಡ್ ಸ್ಲೈಸ್ ತರನೇ ಆಯ್ತು. ಇವಾಗ ಈ ಪಾತ್ರೆ ಉಜ್ಜೋ ಬ್ರಷ್ ಅನ್ನ ಪಿಂಕಿ ಆಂಟಿ ಕಲ್ಸಿಟ್ಟಿದಾರಲ್ಲ ಬ್ರೆಡ್ ಮಿಕ್ಸ್ಚರ್, ಅದ್ರ ಒಳಗಡೆ ಅದ್ಬಿಟ್ಟು ಎಣ್ಣೆ ಒಳಗಡೆ ಬಿಟ್ಬಿಡೋಣ. ಅವಾಗ ಅದು ಸೇಮ್ ಟು ಸೇಮ್ ಬ್ರೆಡ್ ಬೋಂಡ ತರನೇ ಕಾಣುತ್ತೆ. ಬೇಗ ಬಾ, ಇದನ್ನೆಲ್ಲ ಹಾಕಿ ಬ್ರೆಡ್ ಬೋಂಡ ರೆಡಿ ಮಾಡ್ಬಿಟ್ಟು ನೆಂಟ್ರಿಗೆ ಕೊಟ್ಬಿಡೋಣ. ಆಮೇಲೆ ನಿಜವಾದ ಬ್ರೆಡ್ ಬೋಂಡನ ನಾನು ನೀನು ತಿನ್ಕೊಳ್ಳೋಣ. ಆಯ್ತಾ? ಸೂಪರ್ ಐಡಿಯಾ ತುಪ್ಪಿ ಅಕ್ಕ. ನಾನು ಬೇಗ ಪಾತ್ರೆ ಉಜ್ಜೋ ಬ್ರಷಿನ್ ಬೋಂಡ ರೆಡಿ ಮಾಡ್ತೀನಿ. ಹೋಗಲ್ಲಿ ಡೈನಿಂಗ್ ಟೇಬಲ್ ಮೇಲಿರೋ ನಿಜವಾದ ಬ್ರೆಡ್ ಬೋಂಡ ತಗೊಬಂದು ಕೊಡು ನನಗೆ. ನಾನೆರಡು ನೀನೆರಡು ತಿನ್ಕೊಂಡ್ಬಿಡೋಣ. ತುಪ್ಪಿ ಅಕ್ಕ ಆಯ್ತು. ಬೇಗ ಪಿಂಕಿ ಆಂಟಿ ಬರೋದ್ರೊಳಗಡೆ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಬಿಡ್ತೀನಿ. ನೋಡು ಚಿಕ್ಕು, ಇಲ್ಲಿ ಪಾತ್ರೆ ಉಜ್ಜೋ ಬ್ರಷ್ ಅಲ್ಲಿ ಮಾಡಿರೋ ಬೋಂಡ ಸೇಮ್ ಟು ಸೇಮ್
ನಿಜವಾದ ಬ್ರೆಡ್ಡಿನ ಬೋಂಡ ತರನೇ ಕಾಣಿಸ್ತಿದೆ. ಇವಾಗ್ಲೇ ಇದನ್ನ ತಗೊಂಡೋಗಿ ಟೇಬಲ್ ಮೇಲೆ ಇಡ್ತೀನಿ. ಅದನ್ನ ಆಮೇಲೆ ಪಿಂಕಿ ಆಂಟಿ ತಗೊಂಡೋಗಿ ನೆಂಟ್ರಿಗೆ ಕೊಡ್ತಾರೆ. ನಾನು ನೀನು ಸೇರ್ಕೊಂಡು ನಿಜವಾದ ಬ್ರೆಡ್ ಬೋಂಡನ ತಿನ್ನೋಣ. ತುಪ್ಪಿ ಅಕ್ಕ ಆಯ್ತು. ಅಯ್ಯ, ಇದನ್ನೆಲ್ಲ ನೋಡ್ತಿದ್ರೆ ಬಾಯಲ್ಲಿ ನೀರೇ ಬರ್ತಿದೆ. ತುಪ್ಪಿ ಅಕ್ಕಂಗೆ ಸೂಪರ್ ಐಡಿಯಾ. ತುಪ್ಪಿ ಅಕ್ಕನ್ ತಲೆನೇ ತಲೆ, ಎಂತೆಂತ ಐಡಿಯಾಗಳಿದೆ. ನಾನು ಇನ್ಮೇಲೆ ತುಪ್ಪಿ ಅಕ್ಕನ್ ತರನೇ ಯೋಚನೆ ಮಾಡ್ಬೇಕು. ಇಂಥ ಸೂಪರ್ ಐಡಿಯಾನ ಯೂಸ್ ಮಾಡಿ ತಿಂಡಿ ತಿನ್ಬೇಕು. ಕೊಡು ನನ್ ಪಾಲಿಂದು, ಇವಾಗ್ಲೇ ತಿನ್ಬಿಡ್ತೀನಿ. ಚಿಕ್ಕು, ಪಿಂಕಿ ಆಂಟಿ, ಅಮ್ಮ, ಅಜ್ಜಿ ಯಾರಾದ್ರೂ ಅಡ್ಗೆ ಮನೆಗೆ ಬರಕ್ಕಿಂತ ಮುಂಚೆ ಬೇಗ ತಿನ್ಕೊಂಡ್ಬಿಡೋಣ, ಆಯ್ತಾ? ಸಕ್ಕತ್ತಾಗಿತ್ತು ಅಲ್ವೇನೋ ಚಿಕ್ಕು? ಬಾ ಇವಾಗ ಹಾಲಲ್ಲಿ ಹೋಗಿ ನೋಡೋಣ ನೆಂಟ್ರು ನಾನ್ ರೆಡಿ ಮಾಡಿರೋ ಪಾತ್ರೆ ಉಜ್ಜೋ ಬ್ರಷಿನ್ ಬೋಂಡ ಹೆಂಗ್ ತಿಂತಿದ್ದಾರೆ ಅಂತ. ತುಪ್ಪಿ ಅಕ್ಕ, ಬಾ ಹೋಗಿ ನೋಡೋಣ. ಚೇಚೆ ಸುಬ್ಬಕ್ಕ, ನೀವಿಂತವ್ರು ಅಂತ ನನಗಂತೂ ಗೊತ್ತಿರ್ಲಿಲ್ಲ ಸುಬ್ಬಕ್ಕ. ಏನೋ ಈ ಊರಲ್ಲಿ ಒಂದ್ ಫಂಕ್ಷನ್ಗೆ ಅಂತ ಬಂದಿದ್ವಿ. ನಮ್ಮ ಊರ್ ಕಡೆ ಸುಬ್ಬಕ್ಕ ನಮ್ ದೂರದ ನೆಂಟ್ರು ಒಂದ್ ಮಾತಾಡಿಸ್ಕೊಂಡು ಹೋಗೋಣ ಅಂತ. ಇಲ್ಲಿವರೆಗೂ ಬಂದ್ರೆ ಬ್ರೆಡ್ ಬೋಂಡ ಕೊಡ್ತೀರಾ ಅಂತ ಅನ್ಕೊಂಡ್ರೆ ಇದೇನ ಪಾತ್ರೆ ಉಜ್ಜ ಬ್ರಷ್ ಅಲ್ಲಿ ಬೋಂಡ ಮಾಡ್ಕೊಟ್ಟಿದೀರಾ? ನಾವೇನ್ ಗಟ್ಟಿ ಇಲ್ಲಿವರೆಗೂ ಬಂದಿದೀವಾ ಸುಬ್ಬಕ್ಕ? ಒಂದ್ ಬೋಂಡ ಮಾಡ್ಕೊಂಡು ತಿನ್ನೋ ಗತಿ ಇಲ್ವಾ ನಮಗೆ? ಈ ಪಾತ್ರೆ ಉಜ್ಜ ಬ್ರಷ್ ಅಲ್ಲಿ ಮಾಡಿದೀರಾ ಬೋಂಡನ? ಚೆತ್ತು, ಇದಂತೂ ನಮಗ್ ಬೇಡ, ನೀವುಗಳೇ ತಿನ್ಕೊಳ್ಳಿ. ರೀ ನಡೀರಿ, ಇಲ್ಲೊಂದ್ ನಿಮಿಷ ಕೂಡ ನಿಲ್ಲದ್ ಬೇಡ. ಇವ್ರ ಮನೆ ಸಣ್ಣ ಹುಡುಗಿ ನಮ್ ಬಾಂಡ್ಲಿ ತಲೆನ ಅವಮಾನ ಮಾಡಿದ್ಲು. ಈ ಸುಬ್ಬಕ್ಕನ್ ಸೊಸೆ ಅದೇನೋ ಬ್ರೆಡ್ ಬೋಂಡ ಮಾಡ್ಕೊಡ್ತೀನಿ ಅಂತ ಒಳಗಡೆ ಹೋಗ್ಬಿಟ್ಟು ಪಾತ್ರೆ ಉಜ್ಜ ಬ್ರಷಿನ್ ಬೋಂಡ ಮಾಡ್ಕೊಟ್ಟಿದ್ದಾಳೆ. ಛೇ, ಇಲ್ಲೊಂದ್ ನಿಮಿಷನೇ ಇರೋದ್ ಬೇಡ, ಬನ್ನಿ ಹೋಗೋಣ. ಅಯ್ಯೋ ಆಂಟಿ, ಅದು ನಿಜವಾದ ಬ್ರೆಡ್ ಬೋಂಡ ಆಂಟಿ. ಸುಬ್ಬಕ್ಕನ್ ಮುದ್ದಿನ ಸೊಸೆ, ಪಿಂಕಿ ಸೊಸೆ, ಅದು ನಿಜವಾದ ಬ್ರೆಡ್ ಬೋಂಡ ಆಗಿದ್ರೆ ಅದನ್ನ ನೀನೇ ತಿನ್ಕೊಳ್ಳಮ್ಮ, ನಮಿಗಂತೂ ಬೇಡ. ನಾವಂತೂ ಈಗಲೇ ಹೊರಡ್ತೀವಿ, ಬನ್ರಿ ಹೋಗೋಣ. ಅಯ್ಯಯ್ಯಯ್ಯೋ, ನಿನ್ನ ಬಾಯಿಗಲೆ ನಿನ್ ನ್ಯಾಳಿಗ್ ಬೀಳ. ಲೇ ಪಿಂಕಿ, ನಿನ್ಗೇನ್ ಬಂದಿತ್ತೆ ಹೊತ್ತು? ನಮ್ ಕಡೆ ದೂರದ ನೆಂಟ್ರು ಅಂತ ಹೇಳಿದ್ಕೆ ನನ್ ನೆಂಟ್ರು ಅಂತ ಹೇಳ್ಬಿಟ್ಟು ಅದೇನೋ ಬ್ರೆಡ್ ಬೋಂಡ ಮಾಡ್ಕೊಂಡ್ ಬರ್ತೀನಿ ಅಂತ ದೊಡ್ಡ ಒಳಗಡೆ ಹೋಗಿ ಪಾತ್ರೆ ಉಜ್ಜ ಬ್ರಷಿನ್ ಬೋಂಡ ಮಾಡ್ಕೊಂಡ್ ಬಂದಿದೀಯಲ್ಲೇ ನಿನ್ ರಾವ್ ಹೊಡಿಯ, ನಿನ್ನ ಮಾಣ ಮುರಿಯ. ನಿನ್ಗೇನ್ ಬಂದಿತ್ತೆ ಹೊತ್ತು? ಇರು ನಿನ್ ಕಡೆ ನೆಂಟ್ರು ಯಾರಾದ್ರೂ ಬರ್ಲಿ, ವಿಷ ಹಾಕಿ ಕೊಟ್ಬಿಡ್ತೀನಿ. ಅಯ್ಯೋ ಅತ್ತೆ, ನಿಮ್ ಕಡೆ ನೆಂಟ್ರಾದ್ರೇನು ನನ್ ಕಡೆ ನೆಂಟ್ರಾದ್ರೇನು ಎಲ್ಲರಿಗೂ ಒಂದೇ ತರ ಅಡ್ಗೆ ಮಾಡೋದು ಗೊತ್ತಾ? ನಾನು ನಿಜವಾಗ್ಲೂ ಮನೇಲಿ ಹಳೆ ಒಂದ್ ಪ್ಯಾಕೆಟ್ ಬ್ರೆಡ್ ಉಳ್ದಿತ್ತು ಅತ್ತೆ. ಅದ್ರಲ್ಲೆಲ್ಲ ತೆಗ್ದು ಒಳ್ಳೇದ್ನೆಲ್ಲ ಆರಿಸ್ಬಿಟ್ಟು ಬ್ರೆಡ್ ಬೋಂಡ ಮಾಡ್ಕೊಟ್ಟಿದೀನಿ ಅತ್ತೆ, ಬೇಕಾದ್ರೆ ತಿನ್ ನೋಡಿ. ಯಾಕೆ ಅಮ್ಮಿ ನಾನ್ ತಿನ್ಬೇಕು? ಅದು ತಿಂದು ನಾನ್ ನೆಗದು ಬಿದ್ದು ನಳ್ಳಿಕಾಯಿ ಆಗೋಗ್ಲಿ ಅಂತನಾ? ನೀನೇ ಬೇಕಾದ್ರೆ ಕುತ್ಕೊಂಡು ತಿನ್ನು. ಎಲ್ಲೋದ್ರು ಆ ಬಾಂಡ್ಲಿ ನೆಂಟ್ರುಗಳು? ಅವ್ರ ತಟ್ಟೆಲಿ ಬೋಂಡ ಹಾಗೆ ಇದೆ, ಅವ್ರಿಗೆ ಇಷ್ಟ ಆಗ್ಲಿಲ್ವಾ ಬ್ರಷಿನ್ ಬೋಂಡ? ಅಯ್ಯೋ ಅಲ್ಲ ಬ್ರೆಡ್ ಬೋಂಡ. ಚುಪ್ಪಿ ಪಾಪು, ಏನೇ ನೀನು ಬೊಗಳ್ತಿರೋದು ಬ್ರಷಿನ್ ಬೋಂಡ ಅಂತ? ಅದು ಬ್ರಷಿನ್ ಬೋಂಡ ಅಂತ ನಿನಗೆಂಗೆ ಗೊತ್ತು? ಅಯ್ಯೋ ಬ್ರಷ್ ಬೋಂಡ ಅಲ್ಲ, ಅದು ಬ್ರೆಡ್ಡಿನ್ ಬೋಂಡನೇ. ಪಿಂಕಿ ಆಂಟಿ ರೆಡಿ ಮಾಡಿದ್ದು ಬ್ರೆಡ್ಡಿನ್ ಬೋಂಡ. ಯಾಕೆ ನೆಂಟ್ರು ತಿನ್ಲಿಲ್ವಾ? ಇದೇ ಅಮ್ಮ, ಈ ಕೆಲಸ ಎಲ್ಲ ಯಾಕೋ ಚುಪ್ಪಿ ಪಾಪುದೆ ಅಂತ ಕಾಣುತ್ತೆ. ಲೇ ಚುಪ್ಪಿ, ಏನೇ ಹೇಳ್ತಿದ್ಯಾ? ನಿಜ ಬೊಗ್ಳೆ. ಅದು ಬ್ರಷಿನ್ ಬೋಂಡನ ಬ್ರೆಡ್ ಬೋಂಡನ? ಹೇಗೆ ಇಲ್ಲಿ ಬ್ರಷ್ ಬೋಂಡ ಬಂತು? ಚಿಕ್ಕ ಪಾಪು, ನಿಜ ಹೇಳವ. ನೀನ್ ನಿಜ ಹೇಳಿದ್ರೆ 10 ರೂಪಾಯಿ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡಿಸ್ತೀನಿ. ಅಜ್ಜಿ, ತುಪ್ಪಿ ಅಕ್ಕ ಬೆಚ್ಚನ ಕಟ್ ಮಾಡಿ ಪಾತ್ರೆ ಉಜ್ಜ ಬ್ರಷ್ ಅಲ್ಲಿ ಬೋಂಡ ಮಾಡಿದ್ಲು ಅಜ್ಜಿ. ಆ ಪಿಂಕಿ ಅಮ್ಮ ಮಾಡಿದ ಬೋಂಡನ ನಾವೇ ತಿನ್ಬಿಟ್ವಿ. ಬಾಯಿಗಲೇ. ಲೇ ಚುಪ್ಪಿ, ಇದೆಲ್ಲ ನಿಂದೇ ಏನೇ ಕೆಲ್ಸ? ಅಜ್ಜಿ, ಆಸೆ ಆಯ್ತು, ಅದಕ್ಕೆ ತಿಂದ್ಬಿಟ್ವಿ ಅಜ್ಜಿ. ನೆಂಟ್ರಿಗೆ ಏನ್ ಕೊಡೋದು ಅಂತ ಗೊತ್ತಾಗ್ಲಿಲ್ವಾ, ಹಂಗಾಗಿ ಬ್ರಷ್ ಕಟ್ ಮಾಡಿ ಬೋಂಡ ಮಾಡಿಟ್ಬಿಟ್ಟೆ. ಮಾರೆಗಲೆಯ, ಬಂದ್ ನೆಂಟ್ರ ಮುಂದೆ ನನ್ನ ಮರ್ಯಾದೆ 3 ಕಾಸಿಗೆ ಹರಾಜಾಕ್ಬಿಟ್ಟೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮನೆ ತರ್ಲೆ ಮಕ್ಕಳು ಎಂತ ಕೆಲಸ ಮಾಡಿದಾವೆ ಅಂತ. ಬಂದ್ ನೆಂಟ್ರಿಗೆ ನಿಜವಾದ ಬ್ರೆಡ್ ಬೋಂಡ ಕೊಡೋದ್ಬಿಟ್ಟು ಅದು ಎಂತದ ಪಾತ್ರೆ ಉಜ್ಜ ಬ್ರಷನ್ನೆಲ್ಲ ಕಟ್ ಮಾಡಿ ಬೋಂಡ ಮಾಡಿ ಕೊಟ್ಟಿದ್ದಾರೆ. ಅಯ್ಯೋ, ಆ ನೆಂಟ್ರು ಏನ್ ಅನ್ಕೊಂಡು ನನ್ನ ಮಕ್ ತುಂಬಾ ಉಕ್ಕೊಂಡು ಹೋದ್ರೋ ಗೊತ್ತಿಲ್ಲ. ಹೋಗ್ಲಿ ಬಿಡಿ, ಅತ್ಲಾಗ ಸಾಯ್ಲಿ. ಹೆಂಗು ದೂರದ ನೆಂಟ್ರು ಹೋದ್ರು ಅತ್ಲಾಗಿ. ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಚುಪ್ಪೀಸ್ ಕಾಟನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.